ಓಂ ಶ್ರೀ ಸಾಯಿರಾಮ್. ಸತ್ಯಸಾಯಿ ವಾಹಿನಿ ಅಧ್ಯಾಯ 8 ಬಂಧನ. ಮನುಷ್ಯನು ಅನೇಕಾನೇಕ ಸಾರಿ ಉಗುರು ಕತ್ತರಿಸುವಂತೆಯೇ ಅನೇಕಾನೇಕ ಸ್ಥೂಲ ದೇಹಗಳನ್ನು ಪರಿತ್ಯಜಿಸಬಹುದು. ಆದರೆ ಸೂಕ್ಷ್ಮ ದೇಹವನ್ನು ಹಾಗೆ ಬದಲಾಯಿಸಲು ಸಾಧ್ಯವಿಲ್ಲ. ಅದು ಹಾಗೆಯೇ ಉಳಿಯುತ್ತದೆ. ಇದು ಭಾರತೀಯ ಆಧ್ಯಾತ್ಮ ಚಿಂತನೆಯ ಒಂದು ಅತಿ ಮುಖ್ಯ ರಹಸ್ಯ. ಇದೇ ಸಂಶೋಧನೆಯ ಸರಣಿಯನ್ನು ಮುಂದುವರಿಸಿ ಹೀಗೆ ಹೇಳಬಹುದು: ಮನುಷ್ಯ ಎಂದರೆ ಸ್ಥೂಲ ದೇಹ, ಸೂಕ್ಷ್ಮದೇಹ ಮತ್ತು ಜೀವಿಗಳ ಸಂಕೀರ್ಣ. ವೇದಾಂತ ದರ್ಶನವು ಹೇಳುವಂತೆ ಜೀವಿಯು ಪರಿವರ್ತನರಹಿತ, ಶಾಶ್ವತತೆ, ನಿತ್ಯ ಎಂಬ ಗುಣವನ್ನು ಹಂಚಿಕೊಳ್ಳುತ್ತದೆ. ಪ್ರಕೃತಿ ಅಥವಾ ವಸ್ತುನಿಷ್ಠ ಜಗತ್ತೂ ನಿತ್ಯವೇ. ಆದರೆ ಒಂದು ವ್ಯತ್ಯಾಸವಿದೆ. ಅದು ನಿರಂತರವಾಗಿ ಪರಿವರ್ತನೆ ಹೊಂದುತ್ತಿರುತ್ತದೆ. ಯಾವುದೇ ಸಮಯದಲ್ಲಿ ಅದು ಹಿಂದಿನದೇ ಆಗಿರುವುದಿಲ್ಲ. ಆದರೂ ಅದು ಶಾಶ್ವತವಾಗಿರುತ್ತದೆ. ವಸ್ತು ಜಗತ್ತಿಗೆ ಆಧಾರವಾದ ಪ್ರಾಣ ಮತ್ತು ಆಕಾಶ ನಿತ್ಯವಾದವು. ಅವು ವಿಶ್ರಾಂತಿಯೇ ಇಲ್ಲದೆ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳಲ್ಲಿ ನಿರತವಾಗಿರುತ್ತದೆ. ಅಸಂಖ್ಯಾತ ವಿಧವಾಗಿ ಪ್ರಕಟವಾಗುತ್ತವೆ. ವ್ಯಕ್ತಿಗತ ಆತ್ಮವು, ಜೀವಾತ್ಮ, ಆಕಾಶದಿಂದಾಗಲಿ ಪ್ರಾಣದಿಂದಾಗಲಿ ಹುಟ್ಟಲಿಲ್ಲ. ಅದು ಸ್ವರೂಪದಲ್ಲಿ ಭೌತಿಕವಲ್ಲ. ಆದ್ದರಿಂದ ಅದು ನಿತ್ಯ ಹಾಗೂ ಪರಿವರ್ತನಾ ರಹಿತ. ಅದು ಆಕಾಶದ ಮೇಲೆ ಪ್ರಾಣದ ಪ್ರಭಾವದಿಂದಾಗಲಿ ಪ್ರಾಣದ ಮೇಲೆ ಆಕಾಶದ ಪ್ರಭಾವದಿಂದಾಗಲಿ ಹುಟ್ಟಲಿಲ್ಲ. ಒಟ್ಟಿಗೆ ಕೂಡಿಸಿದ ವಸ್ತುಗಳು ಕಾಲಕ್ರಮದಲ್ಲಿ ಬೇರ್ಪಟ್ಟು ಕ್ಷಯಿಸುತ್ತವೆ. ಪ್ರಾರಂಭದಿಂದಲೂ ತಾವೇ ಆಗಿರುವ ವಸ್ತುಗಳು ಹಾಗೆ ಬೇರ್ಪಡುವುದಿಲ್ಲ. ಏಕೆಂದರೆ ಕ್ಷಯಿಸುವುದೆಂದರೆ ಮೊದಲಿನ ಸ್ವರೂಪವನ್ನು ಪಡೆಯುವುದು ಎಂದರ್ಥ. ಮೊದಲು ಏನಾಗಿತ್ತೋ ಆ ಸ್ಥಿತಿಗೆ ಸಂಕೋಚನಗೊಳ್ಳುವುದು. ಸ್ಥೂಲ ದೇಹವು ಪ್ರಾಣ ಮತ್ತು ಆಕಾಶಗಳ ಸಮ್ಮಿಶ್ರಣದ ಫಲ. ಆದ್ದರಿಂದ ತನ್ನ ಅಂಗಾಂಶಗಳಾಗಿ ಅದು ಕರಗಿ ಹೋಗುತ್ತದೆ. ಸೂಕ್ಷ್ಮ ದೇಹವು ಕರಗುತ್ತದೆ, ಆದರೆ ಬಹು ದೀರ್ಘಕಾಲದ ಅನಂತರ. ಯಾವುದೇ ವಸ್ತುಗಳನ್ನು ಒಂದುಗೂಡಿಸಿ ಆತ್ಮವನ್ನು ಸೃಷ್ಟಿಸಿಲ್ಲವಾದುದರಿಂದ ಅದು ಹಾಗೆ ಒಡೆಯುವುದಿಲ್ಲ. ಅದಕ್ಕೆ ಜನನವಿಲ್ಲ. ಅದು ಹುಟ್ಟಲಾರದು. ಭಾಗರಹಿತವಾದ ಅಖಂಡ ಏಕಕ್ಕೆ ಜನನದ ಕ್ಷಣ ಎಂಬುದಿಲ್ಲ. ವಿಧವಾದ ಕೋಟ್ಯಂತರ ವಸ್ತುಗಳನ್ನು, ಶಕ್ತಿಗಳನ್ನು, ಘಟನೆಗಳನ್ನು ಒಳಗೊಂಡಿರುವ ಈ ವಸ್ತು ಜಗತ್ತು ಅಥವಾ ಪ್ರಕೃತಿಯು ಭಗವದಿಚ್ಛೆಯಂತೆ ಆಳಲ್ಪಡುತ್ತದೆ. ಭಗವಂತನು ಸರ್ವಜ್ಞ, ಸರ್ವವ್ಯಾಪಕ, ಸರ್ವಾಂತರ್ಯಾಮಿ. ಅವನು ಪ್ರಕೃತಿಯನ್ನು ಚಾಲನೆಗೊಳಿಸುತ್ತಾ ಸದಾ ಕಾಲವೂ ಪ್ರಕೃತಿಯ ಮೂಲಕವೇ ಪ್ರವರ್ತಿಸುತ್ತಿರುತ್ತಾನೆ. ಪ್ರಕೃತಿಯು ಎಂದಿಗೂ ಅವನ ಅಂಕೆಯಲ್ಲಿರುತ್ತದೆ. ಅವನ ಪ್ರಭುತ್ವವೆನ್ನುವುದು ಅನಾದಿ ಮತ್ತು ಅನಂತ. ಇದು ದ್ವೈತ ಸಿದ್ಧಾಂತ. ಇದು ಒಂದು ಪ್ರಶ್ನೆಗೆ ಎಡೆಗೊಡುತ್ತದೆ. ಈ ಜಗತ್ತನ್ನು ಭಗವಂತನೇ ಆಳುತ್ತಿರುವಾಗ ಅದು ಇಷ್ಟೊಂದು ಕುಟಿಲತೆ, ವಂಚನೆಗಳಿಂದ ತುಂಬಿರಲು ಹೇಗೆ ಅವಕಾಶ ಕೊಟ್ಟಿದ್ದಾನೆ? ಇದಕ್ಕೆ ಕೊಟ್ಟಿರುವ ಉತ್ತರವಾದರೂ ಹೀಗೆ: ದುಃಖಕ್ಕಾಗಲಿ ಯಾತನೆಗಾಗಲಿ ಭಗವಂತ ಹೊಣೆಯಲ್ಲ. ನಾವು ಮಾಡುವ ಪಾಪ ಕಾರ್ಯಗಳೇ ನಾವು ಅನುಭವಿಸುವ ದುಃಖವನ್ನು ಉತ್ಪತ್ತಿ ಮಾಡುವಂಥವು. ಮಾನವನು ಎಸಗುವ ಒಳಿತು ಕೆಡುಕುಗಳ ಪರಿಣಾಮಗಳೇ ಸಂತೋಷ ಮತ್ತು ದುಃಖಗಳು. ಭಗವಂತನು ಕೇವಲ ಸಾಕ್ಷಿಯಾಗಿದ್ದಾನೆ. ಅವನು ಶಿಕ್ಷಿಸುವುದಿಲ್ಲ, ದುಃಖಕ್ಕೆ ಕಾರಣನಾಗುವುದೂ ಇಲ್ಲ. ಜೀವಿಯು ಆದಿಯಿಲ್ಲದ್ದು, ಅಂದರೆ ಅವನು ಜನನವಿಲ್ಲದವನು. ಆದರೂ ನಿರಂತರ ಚಟುವಟಿಕೆಯಲ್ಲಿ ತೊಡಗಿರುತ್ತಾನೆ. ಆದ್ದರಿಂದಾಗಿ ಆ ಚಟುವಟಿಕೆಯ ಅನಿವಾರ್ಯ ಪರಿಣಾಮಗಳನ್ನು ಅವನು ಅನುಭವಿಸಲೇಬೇಕಾಗುತ್ತದೆ. ಇದು ಪ್ರತಿಯೊಬ್ಬರ ಅನುಭವ, ಪ್ರತಿಯೊಬ್ಬರ ಮನಸ್ಸಿನ ಲಕ್ಷಣ. ಇದು ವಸ್ತು ಜಗತ್ತಿನ ಅಥವಾ ಪ್ರಕೃತಿಯ ಅಭೇದ್ಯ ನಿಯಮ. ದುಃಖವಾಗಲಿ ಸಂತೋಷವಾಗಲಿ ವ್ಯಕ್ತಿಯು ತೊಡಗಿದ ಕಾರ್ಯದ ಪ್ರತಿಬಿಂಬ. ಅದು ಪ್ರತಿಧ್ವನಿ, ಪ್ರತಿಬಿಂಬ, ಪ್ರತಿಕ್ರಿಯೆ. ಜೀವಿಯು ಚಟುವಟಿಕೆಯ ಒಳಿತಿನಲ್ಲಾಗಲಿ ಕೆಡುಕಿನಲ್ಲಾಗಲಿ ತೊಡರಿಕೊಳ್ಳದೆ ಕೇವಲ ಸಾಕ್ಷಿಯಾಗಿ ಇರಬಹುದು. ತೊಡಗಿಕೊಂಡ ಕೂಡಲೇ ಒಳ್ಳೆಯದು ಮಾಡಿದಾಗ ಒಳ್ಳೆಯ, ಕೆಟ್ಟದ್ದನ್ನು ಮಾಡಿದಾಗ ಕೆಟ್ಟ ಫಲವನ್ನು ಅನುಭವಿಸುವ ಅನಿವಾರ್ಯತೆ ಬರುತ್ತದೆ. ಜೀವಿಯು ಸ್ವಭಾವತಃ ಪರಿಶುದ್ಧ ಮತ್ತು ಕಳಂಕರಹಿತ ಎಂದು ವೇದಾಂತವು ಸ್ಥಿರೀಕರಿಸುತ್ತದೆ. ಭಾರತೀಯ ಚಿಂತನೆಯಲ್ಲಿ ಅಂಗೀಕೃತವಾಗಿರುವ ಸಿದ್ಧಾಂತವಿದು. ಆದರೆ ಈ ಸತ್ಯಕ್ಕೆ ಅಜ್ಞಾನ ಮತ್ತು ಔದಾಸೀನ್ಯಗಳ ಕಾವಳ ಮುಸುಕಿದೆ. ಅದರಿಂದಾಗಿ ಮಾಯೆಯು ಅನುಭವವನ್ನು ಅಥವಾ ಉಪಯುಕ್ತವಾದ ಕಾರ್ಯವನ್ನು ಮಾಡುವಾಗ ಮಾಯೆಯ ಮೋಡಗಳು ಹರಿದು ಹೋಗುತ್ತವೆ. ಆತ್ಮದ ನಿಜವು ಸಾಕ್ಷಾತ್ಕಾರವಾಗುತ್ತದೆ.
ಎಲ್ಲ ಜೀವಿಗಳೂ ಸ್ವಭಾವತಃ ನಿರ್ಮಲವಾದವೇ. ಸತ್ಕರ್ಮಗಳು ದುಷ್ಕರ್ಮಗಳ ಕಲೆಗಳನ್ನು ತೆಗೆದುಹಾಕಿ ಅದರ ಮೂಲ ನೈರ್ಮಲ್ಯವನ್ನು ಕಾಪಾಡುತ್ತವೆ. ಆಗ ಜೀವಿಯು ಭಗವಂತನ ಕಡೆಗೆ ಪಯಣ ದೇವಯಾನವನ್ನು ಕೈಗೊಳ್ಳುತ್ತಾನೆ. ಭಗವನ್ಮುಖವಾದ ಪ್ರೇರಣೆಯು ವ್ಯಕ್ತಿಯ ಮಾತು, ಆಲೋಚನೆ ಮತ್ತು ಕೃತಿಗಳನ್ನು ಪರಿವರ್ತನೆಗೊಳಿಸುತ್ತದೆ. ನಾವು ಪದಗಳಿಲ್ಲದೆ ಆಲೋಚಿಸಲಾರೆವು. ಪದಗಳು ಆಲೋಚನೆಗೆ ಅತ್ಯಗತ್ಯವಾದ ಸಾಮಗ್ರಿ. ವ್ಯಕ್ತಿಯು ದೇಹವನ್ನು ತ್ಯಜಿಸಿದಾಗ ಪದಗಳು ಮನಸ್ಸನ್ನು ಪ್ರವೇಶಿಸುತ್ತವೆ. ಮನಸ್ಸು ಪ್ರಾಣವನ್ನು ಅಥವಾ ಜೀವಶಕ್ತಿಯನ್ನು ಪ್ರವೇಶಿಸುತ್ತದೆ. ಪ್ರಾಣವಾದರೋ ಆತ್ಮದಲ್ಲಿ ಲೀನವಾಗುತ್ತದೆ. ಆತ್ಮವು ದೇಹದಲ್ಲಿ ವ್ಯಕ್ತಿಗತವಾಗಿರುತ್ತಾ ಅಲ್ಲಿಂದ ಬಿಡುಗಡೆಗೊಂಡಾಗ ಸೂರ್ಯಲೋಕಕ್ಕೆ ಧಾವಿಸುತ್ತದೆ. ಸೌರ ತತ್ವದ ವಲಯವಾದ ಸೂರ್ಯನನ್ನು ಸೇರುತ್ತದೆ. ಅಲ್ಲಿಂದ ಮುಂದೆ ಅದು ಬ್ರಹ್ಮಲೋಕವನ್ನು ಸೇರುತ್ತದೆ. ಆ ವಲಯವನ್ನು ಸೇರಿದ ಮೇಲೆ ಜೀವಾತ್ಮನಿಗೆ ಪ್ರಕೃತಿಯೊಂದಿಗೆ ಇನ್ನಾವುದೇ ತೊಡರು ಉಳಿದಿರುವುದಿಲ್ಲ. ಬ್ರಹ್ಮಲೋಕದಲ್ಲಿ ಕಾಲವು ಮುಗಿಯುವವರೆಗೂ ಇರುತ್ತದೆ. ಮೇರೆಯೇ ಇಲ್ಲದಂತಹ ದಿವ್ಯಾನಂದವನ್ನು ಅನುಭವಿಸುತ್ತದೆ. ಸೃಷ್ಟಿ ಶಕ್ತಿಯೊಂದರ ಹೊರತು ಮಿಕ್ಕೆಲ್ಲ ಶಕ್ತಿಗಳೂ ಅದಕ್ಕಿರುತ್ತವೆ. ಬ್ರಹ್ಮಾಂಡವನ್ನು ಆಳುವ ಅಧಿಕಾರ ಭಗವಂತನಿಗೆ ವಿಶಿಷ್ಟವಾದ್ದು. ಭಗವಂತನಿಗೆ ಯಾವುದೇ ಬಗೆಯ ಆಸೆಯಿಲ್ಲ. ಅವನಿಗೆ ಪ್ರೇಮವನ್ನು ಅರ್ಪಿಸುವುದು, ಪ್ರೇಮದ ಮೂಲಕ ಅವನನ್ನು ಪೂಜಿಸುವುದು ಮಾನವ ಕರ್ತವ್ಯ. ಇದು ಮನುಷ್ಯನನ್ನು ಜೀವಿಗಳಲ್ಲಿ ಅತ್ಯಂತ ಉನ್ನತವಾದ ಮಟ್ಟಕ್ಕೆ ಏರಿಸುತ್ತದೆ. ಈ ನೆಲೆಯ ಅರಿವಿಲ್ಲದವರು ಅಥವಾ ಅದಕ್ಕೆ ತಕ್ಕ ಹೊಣೆಗಾರಿಕೆಗಳನ್ನು ನಿರ್ವಹಿಸಲು ಅಸಮರ್ಥರಾದವರು ಬೇರೆ ವರ್ಗಗಳಿಗೆ ಸೇರುತ್ತಾರೆ. ಅವರೂ ಭಗವಂತನಿಗೆ ಅರ್ಪಿಸುತ್ತಾರೆ, ಅವರೂ ಪೂಜಿಸುತ್ತಾರೆ, ಅವರೂ ಉಪಯುಕ್ತವಾದ ಕಾರ್ಯಗಳಲ್ಲಿ ತೊಡಗುತ್ತಾರೆ. ಆದರೆ ಅವುಗಳಿಂದ ತಮಗೆ ದೊರಕಬಹುದಾದ ಫಲಗಳಿಗಾಗಿ ಹಂಬಲಿಸುತ್ತಾರೆ. ಫಲಗಳಿಂದ ಪ್ರಯೋಜನ ಪಡೆಯುವ ಆಸೆಯಿಂದ ಪ್ರೇರಿತರಾಗಿ ಅವರು ಕರ್ಮ ನಿರತರಾಗುತ್ತಾರೆ. ಅಸಹಾಯಕರಾಗಿದ್ದವರಿಗೆ ನಾವು ಸಹಾಯ ಮಾಡಿದ್ದೇವೆ, ಆದ್ದರಿಂದ ನಮ್ಮ ಹಾದಿಯು ಸುಗಮ ಹಾಗೂ ಕ್ಷೇಮಕರವಾಗುತ್ತದೆ. ನಾವು ದಲಿತರನ್ನು ಮೇಲೆತ್ತಿದ್ದೇವೆ, ಆದ್ದರಿಂದ ನಮ್ಮ ಹಾದಿಯಲ್ಲಿ ಬರುವ ಕಷ್ಟಗಳನ್ನು ನಿವಾರಿಸಿಕೊಳ್ಳಬಹುದು. ನಾವು ಸಾಮೂಹಿಕವಾಗಿ ಭಗವಂತನ ಗುಣ ಮಹಿಮೆಗಳನ್ನು ಹಾಡಿದ್ದೇವೆ, ಭಜನೆ, ಆದ್ದರಿಂದ ನಮಗೆ ಸ್ವರ್ಗ ಖಂಡಿತ. ಹೀಗೆ ಸತ್ಕರ್ಮ ನಿರತರಾದವರು ಲೆಕ್ಕ ಹಾಕುತ್ತಾರೆ. ಅಂತಹ ಜನರು ದೇಹ ತ್ಯಾಗ ಮಾಡಿದಾಗ, ಅಂದರೆ ಅವರು ಸತ್ತಾಗ, ಅವರ ಪದಗಳು ಮನಸ್ಸಿನಲ್ಲಿ ಸೇರಿ ಹೋಗುತ್ತವೆ. ಮನಸ್ಸು ಪ್ರಾಣದಲ್ಲಿ, ಪ್ರಾಣವು ಜೀವಿಯಲ್ಲಿ ವಿಲೀನವಾಗುತ್ತದೆ. ಜೀವಾತ್ಮವಾದರೋ ಚಂದ್ರಲೋಕಕ್ಕೆ ಪ್ರಯಾಣ ಬೆಳೆಸುತ್ತದೆ. ಅದು ಮನಸ್ಸಿನ ಅಧಿದೇವತೆಯಾದ ಚಂದ್ರನ ಲೋಕ. ಮತ್ತೆ ಅದು ಚಂಚಲತೆ, ವಿಕ್ಷೋಭೆ, ಬಯಕೆಗಳು, ಕಾಮನೆಗಳು ಮೊದಲಾದವುಗಳೊಂದಿಗೆ ಮತ್ತೆ ಮನಸ್ಸಿನ ಲೋಕವನ್ನು ಪ್ರವೇಶಿಸಬೇಕೆಂಬುದನ್ನು ಇದು ಸೂಚಿಸುತ್ತದೆ. ಆ ಜೀವಿಗಳು ಚಂದ್ರಲೋಕದಲ್ಲಿ ತಮ್ಮ ಸತ್ಕರ್ಮಗಳ ಫಲಗಳಿರುವವರೆಗೆ ಆನಂದವನ್ನನುಭವಿಸುತ್ತಾ ತೃಪ್ತಿಯಿಂದಿರುತ್ತವೆ. ಆದ್ದರಿಂದಲೇ ಶಾಸ್ತ್ರಗಳಲ್ಲಿ ಹೇಳಿದೆ, ಕ್ಷೀಣೇ ಪುಣ್ಯೇ ಮರ್ತ್ಯ ಲೋಕಂ ವಿಶಂತಿ. ಸಂಚಿತವಾದ ಪುಣ್ಯವು ಮುಗಿದು ಹೋದಾಗ ಮತ್ತೆ ಅವರು ಮರ್ತ್ಯಲೋಕವನ್ನು ಪ್ರವೇಶಿಸುತ್ತಾರೆ. ಜೀವಾತ್ಮವು ಹಿಂದಿನ ದೇಹದಲ್ಲಿದ್ದಾಗ ಮಾಡಿದ ಕರ್ಮಗಳ ಸಂಚಿತ ಫಲಕ್ಕನುಗುಣವಾಗಿ ಹೊಂದುವ ಇಂದ್ರಿಯ ಮೊದಲಾದವುಗಳಿಂದ ಸಜ್ಜುಗೊಂಡ ಒಂದು ದೇಹದೊಳಗೆ ಕೋಶಸ್ಥವಾಗಿ ಸೇರಿಕೊಳ್ಳುತ್ತದೆ. ಬದುಕಿನ ಇನ್ನೊಂದು ಅಧ್ಯಾಯವು ಪ್ರಾರಂಭವಾಗುತ್ತದೆ. ಚಂದ್ರಲೋಕದಲ್ಲಿ ಆತ್ಮನು ಕಳೆಯುವ ಕಾಲವನ್ನು ಹಿಂದೂಗಳು ಸ್ವರ್ಗದಲ್ಲಿ ದೇವನಾಗಿ ಕಳೆದ ಕಾಲವೆಂದೂ, ಕ್ರಿಶ್ಚಿಯನ್ ಮತ್ತು ಇಸ್ಲಾಂ ಧರ್ಮಗಳು ಏಂಜಲ್ ಆಗಿ ಕಳೆದ ಕಾಲವೆಂದೂ ಪರಿಗಣಿಸುತ್ತಾರೆ. ಈ ದೇವತೆಗಳ ಪ್ರಭುವಾದವನಿಗೆ ದೇವೇಂದ್ರ ಎಂದು ಹೆಸರು ಕೊಟ್ಟಿರುವುದು ಅವನ ಅಧಿಕಾರ ಸ್ಥಾನದ ಸೂಚಕವಾಗಿದೆ. ಆ ನೆಲೆಗೆ ಸಾವಿರಾರು ಜನರು ಏರಿದ್ದಾರೆ. ವೇದಗಳ ಪ್ರಕಾರ ಅತ್ಯುತ್ತಮವಾದ ಸತ್ಕಾರ್ಯವನ್ನು ಮಾಡಿದಾಗ ಆ ವ್ಯಕ್ತಿಯನ್ನು ದೇವೇಂದ್ರ ಸ್ಥಾನಕ್ಕೆ ಏರಿಸಲಾಗುತ್ತದೆ. ಮುಂಚೆ ಆ ಸ್ಥಾನಕ್ಕೆ ಏರಿದ್ದ ಆತ್ಮವು ಭೂಲೋಕಕ್ಕೆ ಮರಳಿ ಮಾನವ ರೂಪದಲ್ಲಿ ತನ್ನ ಜೀವಿಕೆಯನ್ನು ಪ್ರಾರಂಭಿಸುತ್ತದೆ. ಭೂಮಿಯ ಮೇಲೆ ಚಕ್ರವರ್ತಿಗಳು ಬದಲಾಗುವ ಹಾಗೆಯೇ ಸ್ವರ್ಗದಲ್ಲೂ ಪ್ರಭುಗಳು ಉದಯ ಅಸ್ತಗಳನ್ನು ತಪ್ಪಿಸಿಕೊಳ್ಳಲಾರರು. ಸ್ವರ್ಗದ ನಿವಾಸಿಗಳೂ ಏರು ಇಳುವುಗಳ ನಿಯಮಕ್ಕೆ ಬದ್ಧರು. ಬ್ರಹ್ಮಲೋಕವೊಂದು ಮಾತ್ರ ಜನನ ಮರಣ
ಉದಯ ಅಸ್ತ ಏರು ಇಳುವುಗಳಿಂದ ಮುಕ್ತವಾಗಿದೆ. ಇದು ಭಾರತೀಯ ಚಿಂತನೆಯ ಮೂಲ ಸಿದ್ಧಾಂತ. ಮಾನವ ಜನಾಂಗಕ್ಕೆ ಅದು ನೀಡಿದ ನಿತ್ಯ ಅಮೃತ. ಜೀವಾತ್ಮವು ಚಂದ್ರಲೋಕದಲ್ಲಿ ದೇವತೆಯಾಗಿರುವಾಗ ಅದು ಯಾವ ಕರ್ಮವನ್ನೂ ವ್ಯಕ್ತಪಡಿಸಲಾರದು. ಮನುಷ್ಯನು ಮಾತ್ರ ಕರ್ಮ ಮುಖಾಂತರ ತನ್ನನ್ನು ವ್ಯಕ್ತಪಡಿಸಿಕೊಳ್ಳುವನು. ಅದು ತನ್ನ ಪರಿಣಾಮದಿಂದ ಅವನನ್ನು ಕಟ್ಟಿಹಾಕುವುದು. ಕರ್ಮ ಎಂದರೆಯೇ ಯಾವುದೋ ಒಂದು ಆಸೆಯಿಂದ ಫಲದ ಮೇಲೆ ಒಂದು ಕಣ್ಣಿಟ್ಟುಕೊಂಡು ಮಾಡುವ ಕಾರ್ಯ. ಆತ್ಮವು ದೇವನಾಗಿ ಚಂದ್ರಲೋಕದಲ್ಲಿ ಇರುವಾಗ ಅದು ತೃಪ್ತವಾಗಿರುತ್ತದೆಯಾದ್ದರಿಂದ ಸುಖವನ್ನು ಗಳಿಸುವುದಕ್ಕಾಗಿ ಕರ್ಮ ಮಾಡಬೇಕೆಂದು ಹಂಬಲಿಸುವುದಿಲ್ಲ. ಹಿಂದೆ ಮಾಡಿದ ಸತ್ಕರ್ಮಗಳ ಫಲವಾಗಿಯೇ ಅದು ಚಂದ್ರಲೋಕ ವಾಸವನ್ನು ಉಡುಗೊರೆಯಾಗಿ ಪಡೆದಿದೆ. ಅದು ಒಳ್ಳೆಯತನಕ್ಕೆ ದೊರಕಿರುವ ಉಡುಗೊರೆ. ಸತ್ಕರ್ಮ ಫಲಗಳಿಂದ ಬಂದ ಸುಖ ಸಂತೋಷವನ್ನು ಸವಿದು ಮುಗಿಸಿದ ನಂತರ ಸಂಚಿತ ಕರ್ಮ ಫಲದ ಉಳಿಕೆಯನ್ನು ಅದು ಅನುಭವಿಸಿ ಮುಗಿಸಬೇಕಾಗುತ್ತದೆ. ಆದ್ದರಿಂದ ಆತ್ಮವು ಮತ್ತೆ ಮಾನವನಾಗಿ ಭೂಮಿಯ ಮೇಲೆ ಹುಟ್ಟಬೇಕಾಗುತ್ತದೆ. ಆಗ ಅತ್ಯುನ್ನತವಾದ ಪುಣ್ಯ ಕಾರ್ಯಗಳನ್ನು ಮಾಡಿ ಅತ್ಯಂತ ಸತ್ವಪೂರ್ಣವಾದ ಸತ್ಫಲವು ದೊರಕುವಂತೆ ನಡೆದುಕೊಂಡು ತನ್ನ ಹೃದಯವನ್ನು ಶುದ್ಧಪಡಿಸಿಕೊಳ್ಳುತ್ತಾನೆ. ಬ್ರಹ್ಮಲೋಕವನ್ನು ತಲುಪುತ್ತಾನೆ. ಅಲ್ಲಿಂದ ಮತ್ತೆ ಹಿಂದಿರುಗುವ ಪ್ರಶ್ನೆ ಬರುವುದಿಲ್ಲ. ವೇದಗಳಲ್ಲಿ ಎಲ್ಲೂ ನರಕ ಎಂಬ ಪದವು ಕಾಣಿಸಿಕೊಳ್ಳುವುದಿಲ್ಲ. ಭಾರತೀಯರ ಆಧ್ಯಾತ್ಮ ಚಿಂತನೆಗೆ ನರಕದ ಕಲ್ಪನೆಯು ಹೊರತಾದದ್ದು. ನರಕದ ವಿಚಾರ, ಅದರ ವಿವಿಧ ವರ್ಣನೆಗಳು ಶಾಸ್ತ್ರಗಳು ಮತ್ತು ಪುರಾಣಗಳಲ್ಲಿ ಆಮೇಲಾಮೇಲೆ ಸೇರಿಸಿದಂಥವುಗಳು. ಈ ಕೃತಿಗಳ ಲೇಖಕರು ನರಕವೊಂದನ್ನು ನಿರೂಪಿಸದಿದ್ದರೆ ಧರ್ಮವು ಅಸಮಗ್ರವಾಗುತ್ತದೆ ಎಂದು ನಂಬಿದ್ದರು. ನರಕದಲ್ಲಿ ಕೊಡುವ ಅತಿ ಭಯಾನಕವಾದ ಶಿಕ್ಷೆಗಳನ್ನು ಅವರು ಚಿತ್ರಿಸಿದರು. ಆದರೆ ನರಕ ಶಿಕ್ಷೆಗೂ ಒಂದು ಮಿತಿಯನ್ನು ಹಾಕಿದರು. ನರಕದಲ್ಲಿ ಸಾವಿಲ್ಲ ಎಂದು ಸಾರಿದರು. ನರಕವನ್ನು ಸೃಷ್ಟಿಸಿದುದರ ಉದ್ದೇಶವಾದರೂ ಜನರು ಶಿಕ್ಷೆಗಳಿಗೆ ಹೆದರಿಕೊಂಡಾದರೂ ಪಾಪ ಕಾರ್ಯಗಳಲ್ಲಿ ತೊಡಗದಿರಲಿ ಎಂಬುದಾಗಿತ್ತು. ಆದರೆ ಅದ್ವೈತವು ಸ್ವರ್ಗವನ್ನಾಗಲಿ ನರಕವನ್ನಾಗಲಿ ಹೇಳುವುದಿಲ್ಲ. ಬಂಧನ ಮತ್ತು ಅದರಿಂದ ಬಿಡುಗಡೆ, ಅಜ್ಞಾನ ಮತ್ತು ಬೆಳಕುಗಳನ್ನು ಮಾತ್ರ ಅದು ಒಳಗೊಳ್ಳುತ್ತದೆ. ಅದು ವೇದಾಂತ ಎಂದೂ ಪ್ರಸಿದ್ಧ. ವೇದಾಂತವು ಹೇಳುವುದಕ್ಕಿಂತ ಉನ್ನತವಾದ ಧರ್ಮ ಇನ್ನೊಂದಿಲ್ಲ. ಜೈ ಸಾಯಿರಾಮ್.